ಸಾವಿಗಾಗಿ ಕಾದಿರುವ ಕಳ್ಳಂಬೆಳ್ಳ ಪೊಲೀಸ್ ವಸತಿ ಗೃಹಗಳು. ಜೀವ ಭಯದಲ್ಲಿಯೇ ವಾಸಿಸ್ತಾ ಇರೋ ಪೊಲೀಸ್ ಕುಟುಂಬಗಳು. ನೀವು ನೋಡ್ತಾ ಇರುವುದು ಇದು ಕೊಟ್ಟಿಗೆ ಅಲ್ಲ, ಐತಿಹಾಸಿಕ ಸ್ಮಾರಕವೂ ಅಲ್ಲ, ಪಾಳು ಬಿದ್ದ ಕಟ್ಟಡಗಳಂತೂ ಅಲ್ವೇ ಅಲ್ಲ. ಹಾಗಂತ ಮನುಷ್ಯರು ವಾಸ ಮಾಡುವಂತೆಯೂ ಇಲ್ಲ. ಆದ್ರೂ ಜೀವ ಭಯದಲ್ಲಿಯೇ ದಿನ ದುಡಿಯಬೇಕಾದ ಅನಿವಾರ್ಯತೆ ಇಲ್ಲಿ ವಾಸಿಸುವ ಜನರದ್ದು. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಆರಕ್ಷಕ ಸಿಬ್ಬಂದಿಗಳ ವಸತಿ ಗೃಹದ ದುಸ್ಥಿತಿ. ಇಲ್ಲಿರುವ ಸುಮಾರು 6 ವಸತಿ ಗೃಹಗಳ ಪರಿಸ್ಥಿತಿ ಇದು. ಇಲ್ಲಿನ ಕಟ್ಟಡದ ಚಾವಣಿಯ ಕಾಂಕ್ರೀಟ್ ಉದುರಿ ಬಿದ್ದು ಹಾಳಾಗಿದೆ. ಹಾಳಾಗಿರುವ ಕಟ್ಟಡವನ್ನ ದುರಸ್ತಿ ಕಾರ್ಯ ಮಾಡಲು ಯಾಕೋ ಅಧಿಕಾರಿಗಳಿಗೆ ಮನಸ್ಸಿಲ್ಲ ಅನ್ಸುತ್ತೆ. ಇದರಿಂದಾಗಿ ಪಕ್ಕದಲ್ಲಿಯೇ ವಾಸಿಸುವ ಪೊಲೀಸ್ ಸಿಬ್ಬಂದಿಗಳು ಜೀವ ಭಯದಲ್ಲಿಯೇ ವಾಸಿಸುವಂತಾಗಿದೆ. ಮೇಲ್ನೋಟಕ್ಕೆ ಪೊಲೀಸರಿಗೇನೂ ಕಡಿಮೆ, ಕೈತುಂಬಾ ಆದಾಯ, ಬೇಕಾದಷ್ಟು ಸೌಕರ್ಯ, ಯಾವುದಕ್ಕೂ ಕೊರತೆ ಇಲ್ಲ ಎಂಬ ಮಾತು ಸಾರ್ವಜನಿಕರಲ್ಲಿ ಸದಾ ಕೇಳಿಬರುತ್ತೆ. ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದಾಗ ತಿಳಿಯುತ್ತೆ ಪೊಲೀಸರ ಪರಿಸ್ಥಿತಿ ಎಂತಹದ್ದು ಅಂತ. ಇದಕ್ಕೆ ನಿದರ್ಶನವೇ ಕಳ್ಳಂಬೆಳ್ಳದಲ್ಲಿರುವ ವಸತಿ ಗೃಹಗಳ ಪರಿಸ್ಥಿತಿ. ಇನ್ನು ತಾಲೂಕಿನಲ್ಲಿ ಉನ್ನತ ಅಧಿಕಾರಿಯಿಂದ ಹಿಡಿದು ಸಾಮಾನ್ಯ ಪೊಲೀಸ್ ಪೇದೆ ತನಕ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಪೈಕಿ ಕೆಲವೇ ಸಿಬ್ಬಂದಿಗಳಿಗೆ ಮಾತ್ರ ವಸತಿ ಸೌಕರ್ಯ ಸಿಕ್ಕಿದ್ದು, ಇನ್ನುಳಿದಂತೆ ಸಿಬ್ಬಂದಿಗಳು ದಶಕಗಳಿಂದ ವಸತಿ ಇಲ್ಲದೆ ಪರದಾಡುತ್ತಿದ್ದಾರೆ ಎನ್ನಲಾಗಿದೆ. ಬೆಳೀತಾ ಇರುವ ಜನಸಂಖ್ಯೆಗೆ ತಕ್ಕಂತೆ ಪೊಲೀಸ್ ಬಲವೂ ಹೆಚ್ಚಿದೆ. ಆದರೆ ಇದಕ್ಕೆ ಪೂರಕವಾಗಿ ವಸತಿ ಸೌಕರ್ಯ ಮಾತ್ರ ಹೆಚ್ಚದೆ ಇಡೀ ಇಲಾಖೆ ಸಿಬ್ಬಂದಿ ತೊಂದರೆ ಅನುಭವಿಸುತ್ತಿದ್ದಾರೆ. ನೀವು ನೋಡಿದ ಕಟ್ಟಡಗಳಲ್ಲಿ ವಾಸಿಸ್ತಾ ಇದ್ದ ಸಿಬ್ಬಂದಿಗಳನ್ನ ಪಕ್ಕದಲ್ಲಿಯೇ ನೂತನವಾಗಿ ನಿರ್ಮಿಸಿದ ಕಟ್ಟಡಕ್ಕೆ ವರ್ಗಾಯಿಸಲಾಗಿದೆ. ಈ ಕಟ್ಟಡಗಳು ಪಾಳು ಬಿದ್ದು ನಾಯಿಗಳ ವಾಸಸ್ಥಾನವಾಗಿದೆ. ಇಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳೇ ಆಟ ಆಡ್ತಾರೆ. ಒಂದು ವೇಳೆ ಅಲ್ಲಿರುವ ನಾಯಿಗಳು ಆ ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ಗತಿ ಏನು? ಒಂದ್ ಕಡೆ ಪಾಳು ಬಿದ್ದಿರುವ ಕಟ್ಟಡವಾದ್ರೆ ಮತ್ತೊಂದು ಕಡೆ ನಾಯಿಗಳ ಕಾಟ. ಈ ಸಂಬಂಧ ಹಲವು ಬಾರಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರೂ ಯಾಕೋ ತಲೆ ಕೆಡಿಸಿಕೊಂಡಿಲ್ಲ ಮೇಲಾಧಿಕಾರಿಗಳು ಅಂತಾರೆ ಸಾರ್ವಜನಿಕರು. ಏನು ಇದ್ರದೇನು ಕ್ವಾರ್ಟರ್ಸ್? ಸ್ವಾಮಿ, ಈ ಕ್ವಾರ್ಟರ್ಸ್ ಯಾವ ಪೊಲೀಸ್ ಕ್ವಾರ್ಟರ್ಸ್? ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಸುಮಾರು ಕಮ್ಮಿ ಅಂದ್ರೆ ಒಂದು 15 ನಾಯಿಗಳಿದ್ದಾವೆ. ನಾನು ಒಂದು ದಿನ ಹೋದಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳುಗಳು ಆಡ್ತಾ ಇರ್ತವೆ ಕೆಳಗಡೆ, ತಾಯಂದಿರು ಮನೆ ಒಳಗಿರ್ತಾರೆ. ಈ ನಾಯಿಗಳು ಈ ಮೊದಲೇ ನಾವು ಟಿವಿನಲ್ಲೂ ಅದ್ರಾಗೂ ಇದ್ರಾಗೂ ನೋಡ್ತೀವಿ. ಕಾಟದಲ್ಲಿ ಒಂದು ಮಗುವನ್ನು ಕಚ್ಚಿದಲ್ಲೇ ಇವ್ರಿಗೆ ಎಚ್ಚರವಾಗೋದು. ನಾನು ಪೊಲೀಸ್ ಸ್ಟಾಫ್ಗೂ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೂ ಹಾಕಿದ್ದೀನಿ, ಆ ಪೀಸ್ಗಳಿಗೂ ಹೇಳಿದ್ದೀನಿ. ಹೂ ಅಂತಾರೆ, ಸುಮ್ಮನೆ ಹೋಗ್ತಾರೆ. ಅವ್ರಿಗೆ ಯಾವುದಾದ್ರೂ ಎಫೆಕ್ಟ್ ಆಗಿ ತೊಂದರೆ ಆದಾಗಲೇ ಎಚ್ಚರ ಬರುತ್ತೆ. ಆ ನಾಯಿಗಳನ್ನೆಲ್ಲ ಈಗ ಹಳೆ ಕ್ವಾರ್ಟರ್ಸ್ ನಾಯಿಗಳದ ಕಾಟವಾಗಿ ನಾಯಿಗಳು ವಾಸಸ್ಥಾನ. ಸಾಯಂಕಾಲ ಹಳೆ ಕ್ವಾರ್ಟರ್ಸ್ ಅವ್ರಿಗೆ ಸ್ವಗ್ರಾಮ ಇದ್ದಂತೆ ಬೀದಿನಲ್ಲಿ ಆಯ್ತಾ ಓಡಾಡ್ತವೆ. ಅದಕ್ಕೋಸ್ಕರ ನಾಯಿಗಳು ಹಾವಳಿ ಜಾಸ್ತಿ ಐತೆ, ಮಕ್ಕಳುಗಳಿಗೆ ತೊಂದರೆ ಆಗ್ತೈತೆ. ಅವನ್ನೇನಾದ್ರೂ ಒಂದು ವ್ಯವಸ್ಥೆ ಆಗುತ್ತೆ. ಈ ರೀತಿ ಪಾಳು ಬಿದ್ದಿರುವ ಕಟ್ಟಡಗಳಿಂದಾಗಿ ಪಕ್ಕದಲ್ಲಿಯೇ ವಾಸಿಸುವ ಪೊಲೀಸ್ ಸಿಬ್ಬಂದಿಗಳಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಅವಘಡ ಸಂಭವಿಸಿ ಪ್ರಾಣಹಾನಿ ಆಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಇಲ್ಲಿ ವಾಸಿಸುವ ಸಿಬ್ಬಂದಿ ಮತ್ತು ಅವರ ಕುಟುಂಬಸ್ಥರ ಜೀವಕ್ಕೆ ನೀವೇ ಹೊಣೆಗಾರರಾಗಬೇಕಾಗತ್ತೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.